ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ಫೆಬ್ರವರಿ 7ರಂದು ಮಡಿಕೇರಿಯಲ್ಲಿ ಬೃಹತ್ ಜಾಥಾವೊಂದ ಶಾಂತಿಯುತವಾಗಿ ನಡೆಸಿರುವುದಕ್ಕೆ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆದರೆ ಜಾಥಾ ನಡೆದ ಬಳಿಕ ಜಿಲ್ಲಾಡಳಿತಕ್ಕೆ ನೀಡಿದ ಮನವಿ ಪತ್ರದಲ್ಲಿ ಉಲ್ಲೇಖಿಸಿರುವ 9 ಅಂಶಗಳಿಂದ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತೆ ಅಂತ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನವರಿ 20ರಂದು ಅರೆಭಾಷೆ ಗೌಡ ಸಮುದಾಯದವರು ಶಾಂತಿಯುತ ಜಾಥಾ ನಡೆಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಜಾತಿ ನಿಂದನೆ ಮಾಡಿರುವ ಸಿಎನ್ಸಿ ಅಧ್ಯಕ್ಷರು ಹಾಗೂ ಕೆಲವು ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಆ ಸಂದರ್ಭ ನಾವು ನೀಡಿದ ಮನವಿ ಪತ್ರದಲ್ಲಿದ್ದ ವಿಚಾರಗಳು ಎಲ್ಲೆ ಮೀರಿರಲಿಲ್ಲ. ಆದರೆ ಅಖಿಲ ಕೊಡವ ಸಮಾಜ ನೀಡಿದ ಮನವಿಯಲ್ಲಿ ನೇರವಾಗಿ ಅರೆಭಾಷೆ ಗೌಡರನ್ನ ಉಲ್ಲೇಖಿಸಲಾಗಿದೆ ಮತ್ತು ಇಲ್ಲಸಲ್ಲದ ಆರೋಪ ಮಾಡಲಾಗಿದೆ. ಕೊಡವರ ಸಂಸ್ಕೃತಿ ಆಚಾರ ವಿಚಾರದ ಉಳಿವಿಗಾಗಿ ಪ್ರಸ್ತಾಪಿಸುವ ಬೇಡಿಕೆಗಳಿಗೆ ನಮ್ಮ ಆಕ್ಷೇಪವಿಲ್ಲ. ಆದರೆ ಅರೆಭಾಷೆ ಗೌಡರನ್ನ ಗುರಿ ಮಾಡಿರುವುದು ಸರಿಯಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೊಡವ ಸಮಾಜದ ವತಿಯಿಂದ ಅಖಿಲ ಕೊಡವ ಸಮಾಜದ ವತಿಯಿಂದ ಒಂದು ಬೃಹತ್ ಸಮ್ಮೇಳನ ಜಾಥಾವನ್ನು ಅವರು ಆಯೋಜಿಸಿದರು. ಅದಕ್ಕೆ ಅವರು ಕೊಟ್ಟಂತಹ ಕಾರಣ ಕೊಡವರ ಸಂಸ್ಕೃತಿ ಉಳಿವಿಗೋಸ್ಕರ ಅಂತ ಹೇಳುವಂತಹ ಒಂದು ಅಭಿಪ್ರಾಯವನ್ನು ಇಟ್ಟು ಪತ್ರಿಕೆಗಳಲ್ಲಿ ಹೇಳಿ ಅವರು ಒಂದು ಜಾಥಾವನ್ನು ನಡೆಸಿದರು. ಶಾಂತಿಯುತವಾಗಿದ್ದು ಅವರ ಜಾಥಾ ಶಾಂತಿಯುತವಾಗಿ ನಡೆದಿದ್ದಕ್ಕೆ ನಾನು ಅಖಿಲ ಕೊಡವ ಸಮಾಜಕ್ಕೆ ಗೌಡ ಸಮಾಜಗಳ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅವರು ಈ ಜಾಥಾದ ನಂತರ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾರೆ. ನಾವು ಮೊದಲು ಎಷ್ಟನೇ ತಾರೀಕು, ಸುಮಾರು 20ನೇ ತಾರೀಕು, ಜನವರಿ 20ನೇ ತಾರೀಕಿನಲ್ಲಿ ನಾವು ಗೌಡ ಸಮಾಜಗಳ ವತಿಯಿಂದ ಒಂದು ಯುವ ವೇದಿಕೆಗಳ ನೇತೃತ್ವದಲ್ಲಿ ನಡೆಸಿದಂತಹ ಜಾಥಾದಲ್ಲಿ ನಮ್ಮ ಒಂದು ಪಾದಯಾತ್ರೆಯನ್ನು ಅತ್ಯಂತ ಸಾತ್ವಿಕವಾಗಿ ಮಾಡಿ ನಾವು ಯಾವ ಜನಾಂಗವನ್ನು ಸಹಿತ ಅಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗಿಲ್ಲ. ಕೇವಲ ಕೊಡಗು ಗೌಡರನ್ನ ಜಾತಿ ನಿಂದನೆ ಮಾಡುವಂತಹ ನಮಗೆ ಎಲ್ಲ ರೀತಿಯಲ್ಲಿ ಅಡೆತಡೆಗಳಿಗೆ ಕಾರಣಕರ್ತರಾಗಿ ಜಿಲ್ಲೆಯಲ್ಲಿ ಅಶಾಂತಿಗೆ ಪ್ರವೋಕ್ ಮಾಡ್ತಾ ಇರುವಂತಹ ಸಿಎನ್ಸಿ ಸಂಘಟನೆಯ ವಿರುದ್ಧ ಹಾಗೂ ಗೌಡ ಜನಾಂಗವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾತಿ ನಿಂದನೆ ಮಾಡಿದ ಕಿಡಿಗೇಡಿಗಳ ವಿರುದ್ಧ ನಮ್ಮ ಒಂದು ಪ್ರತಿಭಟನೆಯನ್ನು ಮಾತ್ರ ಹಮ್ಮಿಕೊಂಡಿದ್ದೀವಿ. ನಮ್ಮ ಮನವಿ ಸಹಿತ ಅದರ ಎಲ್ಲೆಯನ್ನು ಮೀರಿ ಹೋಗಿರಲಿಲ್ಲ. ಆದರೆ ಮೊನ್ನೆ ತಾನೇ ನಡೆದ ಕೊಡವ ಸಮಾಜಗಳ ವತಿಯಿಂದ ಅಖಿಲ ಕೊಡವ ಸಮಾಜ ನಡೆಸಿದಂತಹ ಜಾಥಾದಲ್ಲಿ ನೀಡಿದಂತಹ ಮನವಿಯಲ್ಲಿ ನಾವು ಅತ್ಯಂತ ಗೌರವ ಕೊಡುವಂತಹ ಕೊಡವ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರ ಸಮ್ಮುಖದಲ್ಲಿ ಅಖಿಲ ಕೊಡವ ಸಮಾಜ ಸಲ್ಲಿಸಿದಂತಹ ಮನವಿಯಲ್ಲಿ ನಮ್ಮ ಗೌಡ ಸಮಾಜವನ್ನ ಅರೆಭಾಷಿಕ ಗೌಡರನ್ನ ನೇರವಾಗಿ ದೂಷಿಸಿ ಅರೆಭಾಷಿಕ ಗೌಡ ಸಮಾಜವನ್ನು ದೂಷಿಸುವುದರೊಂದಿಗೆ ನಮ್ಮ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಈ ಕೊಡಗಿನ ಒಳಗಡೆ ಹುತಾತ್ಮರಾದಂತಹ ಗುಡ್ಡೆಮನೆ ಅಪ್ಪಯ್ಯ ಗೌಡರನ್ನ ನೇರವಾಗಿ ಇಲ್ಲಂದರೂ ಪರೋಕ್ಷವಾಗಿ ಒಂದು ಅನಾಮಧೇಯ ವ್ಯಕ್ತಿ ಇರುವಂತಹ ಒಂದು ಹೆಸರನ್ನ ಅಖಿಲ ಕೊಡವ ಸಮಾಜ ಉಚ್ಚಾರಣೆ ಮಾಡಿದೆ. ಗೋಷ್ಠಿಯಲ್ಲಿ ಒಕ್ಕೂಟದ ಕಾರ್ಯದರ್ಶಿ ಪೇರಿಯನ್ನ ಕೆ ಉದಯಕುಮಾರ್, ನಿರ್ದೇಶಕರಾದ ಚಿಲ್ಲಂದ ಗಣಿಪ್ರಸಾದ್, ತಳೂರು ದಿನೇಶ್ ಕರುಂಬಯ್ಯ ಹಾಗೂ ಕುಶಾಲನಗರ ಗೌಡ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ ಪಾಲ್ಗೊಂಡಿದ್ದರು.